ಅಂತಾರೆ ಹಿರಿಯ ವಕೀಲರು ವಾದ. ಇದನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಸೌಜನ್ಯ ಪ್ರಕರಣದ ಎಲ್ಲಾ ಸಾಕ್ಷಿಗಳಿಗೆ ತಕ್ಷಣದಿಂದಲೇ ರಕ್ಷಣೆ. ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ದೇಶನ. ಈವರೆಗೆ ಕ್ರಮಗಳ ವಿವರಗಳನ್ನು ಸಲ್ಲಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ಸರ್ವೋಚ್ಚ ನ್ಯಾಯಾಲಯ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸೌಜನ್ಯ ಪರ ಹೋರಾಟಗಾರರಿಗೆ ದೊಡ್ಡ ಮುನ್ನಡೆ ಇದೀಗ. ಪ್ರಕರಣದ ಮರು ತನಿಖೆಗೆ ಕೋರಿ ಸೌಜನ್ಯ ತಾಯಿ ಅರ್ಜಿ. ಜಸ್ಟಿಸ್ ಸಂಜಯ್ ವಿನೋದ್ ಚಂದ್ರನ್ ಪೀಠದಲ್ಲಿ ವಿಚಾರಣೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇದೀಗ ಮರು ಜೀವ ಸಿಕ್ಕಿದೆ ನೋಡಿ. ಸೌಜನ್ಯ ಪರ ಯಾರು ಹೋರಾಟಕ್ಕೆ ಮುಂದಾಗಿದ್ರಲ್ಲ ಅವರಿಗೆ ಒಂದು ಮುನ್ನಡೆ ಇದೀಗ. ಬಟ್ ಈ ಕೇಸ್ನಲ್ಲಿ ಎಷ್ಟೆಲ್ಲ ಸಾಕ್ಷಿಗಳಿದಾವೆ, ಎಷ್ಟೆಲ್ಲ ನಿಗೂಢತೆ ಇದೆ. ಯಾರೋ ಬರ್ತಾರೆ ನನ್ನ ಮಗಳು ಸಹಿತ ಇದೇ ರೀತಿಯಾಗಿ ಕೊಲೆ ಆಗಿದ್ಲು ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾರೆ. ಅಷ್ಟೆಲ್ಲ ಆದ್ರೂ ಅವರ ಮೇಲೆ ಅಂದ್ರೆ ಯಾರೋ ಒಬ್ರು ಈ ರೀತಿಯಾಗಿ ಹೇಳಬೇಕು ಅಂತ ಪ್ರಚೋದನೆಯನ್ನ ಮಾಡಿದ್ರು. ಇಷ್ಟೆಲ್ಲ ಹಣದ ಬೇಡಿಕೆ ಇತ್ತು. ಹೀಗೆ ಕೆಲವರ ಹೆಸರುಗಳು ಇದರಲ್ಲಿ ಕೇಳಿ ಬರುತ್ತೆ. ಬಟ್ ಇಷ್ಟೆಲ್ಲ ನಡೀತಾ ಇದೆ. ರಾಜ್ಯ ಸರ್ಕಾರ ಯಾಕೆ ಈ ಕೇಸ್ನಲ್ಲಿ ಇಷ್ಟೊಂದು ನಿರಾಸಕ್ತಿಯನ್ನ ತೋರಿಸ್ತಾ ಇದೆ? 2012ರಲ್ಲಿ ಸೌಜನ್ಯ ಕೊಲೆ ಆಗುತ್ತೆ, ಅತ್ಯಾಚಾರವೆಸಗಿ ಕೊಲೆಯನ್ನ ಮಾಡಲಾಗುತ್ತೆ. ಅಷ್ಟೆಲ್ಲ ಹೀನಾಯವಾಗಿ ಕ್ರೂರವಾಗಿ ಕೊಲೆಯಾದ್ರೂ ಸಹಿತ ಈ ತನಿಖೆ ಎಲ್ಲಿಗೆ ಬಂತು? 2012ರಲ್ಲಿ ಆದಂತ ಈ ಒಂದು ಕೊಲೆ, ಅತ್ಯಾಚಾರ ಕೊಲೆ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಡೀತಾ ಇರುವಂತ ಇದುವರೆಗೂ ಸಹಿತ ಒಂದು ತಾರ್ಕಿಕ ಅಂತ್ಯವನ್ನ ತೆಗೆದುಕೊಳ್ಳೋದು ಬರೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ಕೇಸ್ನಲ್ಲಿ ಆರೋಪಿ ಯಾರು ಕೊಲೆ ಮಾಡಿದ್ದು, ಈ ಕೇಸನ್ನ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಹಿಡಿಯೋದಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾ? ಎಂತೆಂತ ಕೇಸ್ಗಳನ್ನೇ ಜಾಲಾಡ್ಬಿಟ್ಟಿದ್ದಾರೆ ಪೊಲೀಸರು. ಬಟ್ ಈ ವಿಚಾರದಲ್ಲಿ ಯಾಕೆ, ಸೌಜನ್ಯ ಕೇಸ್ನಲ್ಲಿ ಯಾಕೆ ಇಷ್ಟೊಂದು ನಿರಾಸಕ್ತಿ ಸರ್ಕಾರ ತೋರಿಸ್ತಾ ಇದೆ? ಯಾವುದಾದ್ರೂ ದೊಡ್ಡ ದೊಡ್ಡ ಕೈಗಳು ಇದರಲ್ಲಿ ಇದಾವ ಅಂತ ಈ ರೀತಿಯಾಗಿ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಈ ಕೇಸ್ನಲ್ಲಿ. ಏನೇನೆಲ್ಲ ಯಾವ್ಯಾವೆಲ್ಲ ತಿರುವುಗಳನ್ನ ಪಡೆದುಕೊಂತು, ರಾಜಕೀಯವಾಗಿ ಏನೆಲ್ಲ ತಿರುವುಗಳನ್ನ ಪಡೆದುಕೊಂತು ಈ ಕೇಸು, ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಇದರಲ್ಲಿ ಕೇಳಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಂತ ಘಟನೆಗಳು ಹೇಗಿದಾವೆ? ಬುರುಡೆ ಕೇಸು, ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಂದ್ರೆ ಹೆಣಗಳನ್ನ ಅಲ್ಲಿ ಹೂಳಲಾಗ್ತಾ ಇತ್ತು, ಅತ್ಯಾಚಾರವೆಸಗಿ ಮಹಿಳೆಯರನ್ನ ಹೂಳಲಾಗ್ತಾ ಇತ್ತು. ಏನೇನು ಒಂದಲ್ಲ ಎರಡಲ್ಲ ನೂರಾರು ವಿಷಯಗಳು ಈ ಒಂದು ಕೇಸ್ನಲ್ಲಿ ಹೊರಬಂದಿದೆ. ಬಟ್ ಇಷ್ಟೆಲ್ಲ ಆಗಿದೆ, ಸರ್ಕಾರ ಇದನ್ನ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಇದನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ? ಇಷ್ಟೊಂದು ಯಾಕೆ ನಿರಾಸಕ್ತಿಯನ್ನ ತೋರಿಸ್ತಾ ಇದೆ? ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಗಂಭೀರವಾಗಿ ತನಿಖೆ ನಡೆದಿದ್ರೆ ಇಷ್ಟೊತ್ತಿಗೆ ಆರೋಪಿ ಯಾರು ಅನ್ನುವಂಥದ್ದು ಹೊರಗೆ ಬರ್ತಿತ್ತು. ಇಷ್ಟು ವರ್ಷ ಕಾಲ ಬೇಕಾ ಈ ಕೇಸ್ನಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ? ಹಾಗಾಗಿ ಇದಕ್ಕೇನಾದ್ರೂ ಕುಮ್ಮಕ್ಕಿದೆಯಾ? ಯಾರ್ದಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆಯಾ ಇದರಲ್ಲಿ? ಹಣವನ್ನ ಇಟ್ಕೊಂಡು ನಾವ್ ಏನ್ ಬೇಕಾದ್ರೂ ಮಾಡಬಹುದು, ಅಧಿಕಾರವನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಕಾರಣದಿಂದಾಗಿ ಈ ಕೇಸ್ನ ಅಲ್ಲೇ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ? ಆ ಹೆಣ್ಣು ಮಗಳು ಸತ್ತಿರುವಂತ ರೀತಿಯನ್ನ ನೋಡಿದ್ರೆ, ಆ ಹೀನಾಯವಾಗಿ ಕ್ರೂರವಾಗಿ ಆ